ಆಗಿದೆ. ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಂದು ಫಸ್ಟ್ ಮೂವಿ ನೋಡಿಕೊಂಡು ಆ ಎಕ್ಸ್ಪೀರಿಯನ್ಸಿಂದ ಇಲ್ಲಿವರೆಗೂ ಬರೋ ತನಕ ತುಂಬ ಸ್ಟ್ರಗಲ್ಸ್ ಇತ್ತು. ಬಟ್ ಇವತ್ತು ತುಂಬ ಖುಷಿಯಾಗಿದೆ ನನಗೆ. ಇಷ್ಟು ಆಡಿಯನ್ಸನ್ನು ನೋಡಿ ಇಷ್ಟು ಒಳ್ಳೆ ರೆಸ್ಪಾನ್ಸ್, ಲೈಕ್ ಸೂಪರ್ ಆಗಿರೋ ರೆಸ್ಪಾನ್ಸ್ ಸಿಗೋಕ್ಕೆ ತುಂಬ ಕಷ್ಟ ಸಿನಿಮಾದಲ್ಲಿ. ಸೊ ಇವತ್ತು ನನಗೆ ಅದು ಸಿಕ್ಕಿದೆ. ಸೊ ತುಂಬ ಪ್ರೋತ್ಸಾಹಿಸಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ತುಂಬ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ. ಆಮೇಲೆ ಪ್ಲೀಸ್ ನಮ್ಮ ಮೂವಿನ ಸಪೋರ್ಟ್ ಮಾಡಿ, ನಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಎಲ್ಲರ ಜೊತೆ ಹೋಗಿ ನಮ್ಮ ಮೂವಿ ನೋಡಿ. ಇಲ್ಲೇ ಎಷ್ಟು ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಎಲ್ಲ ಥಿಯೇಟರ್ಸಲ್ಲಿ ಓಡ್ಬೋದು ಚೆನ್ನಾಗಿ ಅಂತ ಅನ್ಕೋತೀನಿ ನಾನು. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಆಮೇಲೆ ನಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡೋಗಿ ಈ ನಮ್ಮ ಜಿಗರ್ ಚಿತ್ರ ನೋಡಿ. ಥ್ಯಾಂಕ್ ಯು. ಸೊ ಪ್ರವೀಣ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂಥರ ತುಂಬ ಕಂಫರ್ಟಬಲ್ ಆಗಿತ್ತು. ಅವ್ರು ತುಂಬ ಎನ್ಕರೇಜ್ಮೆಂಟು, ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಈ ಕ್ಯಾರೆಕ್ಟರ್ ಮಾಡೋಕ್ಕೆ. ಒಂಥರ ಮೋಟಿವೇಶನ್ ಥರ ಇತ್ತು ನನಗೆ. ಅವರು ಆಲ್ವೇಸ್ ಲೈಕ್ ಹೆಲ್ಪ್ ಮಾಡ್ತಾಯಿದ್ರು. ಲೈಕ್ ಒಂಥರ ನ್ಯೂ ಕಮರ್ಗೆ ಒಂಥರ ಪೇಷಂಟಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ನನಗೆ. ಸೊ ಅದಕ್ಕೆ ಥ್ಯಾಂಕ್ ಯು. ನಿಮಗೆ ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ಚೆನ್ನಾಗಿ ಹಿಡ್ದೇ ಇಡ್ತಾರೆ, ಆ ನಂಬಿಕೆ ಇದೆ. ಸೊ ಹಂಗಾಗಿ ಏನು ಆ ಥರದ್ದೇನು ಪ್ರೆಷರ್ ಇಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿ ಹೋಗುತ್ತೆ, ಆ್ಯಾವ್ರೇಜ್ ಆಗಿದೆ, ಅದೇ ಸಿನಿಮಾ ಶಕ್ತಿ ಅದು. ಅಷ್ಟು ದಿನಗಳ ಕಾಲ ಶ್ರಮ ಪಟ್ಟಿರ್ತೀವಿ, ಸ್ಕ್ರೀನ್ ಮೇಲೆ ನೀವೇ ನೋಡ್ಕೊಂಡಾಗ ಎಷ್ಟು ಖುಷಿ ಕೊಡುತ್ತೆ ನಿಮಗೆ? ಅದೇ ಸ್ಕ್ರೀನ್ ಮೇಲೆ ನಮಗೆ ತಪ್ಪುಗಳೇ ಕಾಣಿಸ್ತಾ ಇರುತ್ತೆ, ಯಾಕಂದರೆ ಆ್ಯಕ್ಟ್ರ್ಗಳಿಗೆ ಕಾಮನ್ ಅದು. ಖುಷಿನೂ ಆಗುತ್ತೆ ಕೆಲವೊಂದು ಸೀನ್ಗಳು ಚೆನ್ನಾಗಿ ಬಂದಾಗ, ಕೆಲವೊಂದು ಜಾಗಗಳು, ಕೆಲವೊಂದೇನೋ ಲೈಟಿಂಗು, ಫ್ರೇಮು ಚೆನ್ನಾಗಿ ವರ್ಕ್ ಆದಾಗ ಖುಷಿ ಕೊಡುತ್ತೆ. ಯಾಕೆಂದರೆ ಕನ್ನಡದಲ್ಲಿ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಜಿಗರ್ ಅಂದರೆ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ? ಅದೇ ಇದೊಂದು ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ. ಒಂದು ಪಾತ್ರ ಏನೋ ನಿಮ್ಮ ಒಂದು ಗೋಲ್ ಇರುತ್ತೆ, ಒಂದು ರಾಂಗ್ ರೂಟ್ ಹಿಡಿಯೋದ್ರಿಂದ ಬದುಕು ಏನೇನೆಲ್ಲ ತಿರುವು ತೊಗೊಳುತ್ತೆ ಅನ್ನೋದು ಒಂದು ಕ್ಯಾರೆಕ್ಟರ್ ಡ್ರಿವನ್ ಪಾತ್ರ. ಆಮೇಲೆ ಜೊತೆಗೆ ಮಾಸ್ ಸಿನಿಮಾ ಅಂತ ಬರೀ ಮಾಸ್ ಎಲಿಮೆಂಟ್ಗಳನ್ನ ಅಷ್ಟೇ ಇಟ್ಕೊಂಡಿಲ್ಲ, ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಂಟು, ಲಾಜಿಕಲ್ ಟ್ವಿಸ್ಟ್ಗಳು ಅಥವಾ ಲಾಜಿಕಲ್ ಎಂಡು. ಸೊ ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಸುದೀಪ್ ಸರು, ದರ್ಶನ್ ಸರು 4 ಜನ 20 ಜನಕ್ಕೆ ಹೊಡೆದ್ರೆ ಅದು ಬಿಲೀವಬಲ್. ಯಾಕೆ ನಾವು ನೋಡಿದ್ದೀವಿ ಅವ್ರನ್ನ ಆ ಥರ. ನಾವು ಮಾಡುವಾಗ ಒಳ್ಳೆ ಕಂಟೆಂಟ್ ಕೊಡಬೇಕು, ಜೊತೆಗೆ ಒಳ್ಳೆ ಕತೆ ಹೇಳಬೇಕು. ಕಮರ್ಷಿಯಲಾಗಿ ಹೇಳೋದ್ರ ಜೊತೆಗೆ ಒಳ್ಳೆ ಕತೆ ಹೇಳಿದಾಗ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಆ ಥರದೊಂದು ಪ್ರಯತ್ನ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.